ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಥಿ, ಯಾಕೊಂಥರ ಇದ್ದೀರಾ? ಹುಷಾರಿಲ್ವಾ? ಹಾಗೇನಿಲ್ಲ ಯಜಮಾನ್ರೆ. ಹೊರಗಡೆ ಮಳೆ ಬರ್ತಾ ಇದೆಯಾ? ಇಲ್ವಲ್ಲ ಯಜಮಾನ್ರೆ. ಮತ್ತೆ ವೈಪರ್ ಆನ್ ಮಾಡಿದ್ದೀರಾ? ಓ ಕ್ಷಮಿಸಿ. ಸಾರಥಿ, ಗಾಡಿ ಸೈಡ್ಗೆ ಹಾಕಿ ನಾನು ಓಡಿಸ್ತೀನಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ. ಪರವಾಗಿಲ್ಲ ಯಜಮಾನ್ರೆ, ಏನೋ ಯೋಚನೆ, ಕೈ ತಾಗಿ ವೈಪರ್ ಆನ್ ಆಗಿಬಿಟ್ಟಿತ್ತು ಅಷ್ಟೇ. ಗುಡ್ ನೈಟ್ ಯಜಮಾನ್. ಗುಡ್ ನೈಟ್ ಸಾರಥಿ. ಅಪ್ಪ 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 ಹೇ ಅಪ್ಪ, ನೀನ್ ಯಾಕೋ ಬರಕೋದೆ ಇಷ್ಟೊತ್ತಿನಲ್ಲಿ? ಅಮ್ಮ ಅವ್ರು ನೋಡಿದ್ರೆ ಅಷ್ಟೇ ಕತೆ. ನೀನ್ ಮನೆಗೆ ಹೋಗು, ನಾ ಬರ್ತೀನಿ. ಅಕ್ಕ. ಏನು ಅಕ್ಕ. ಏನಾಯ್ತು ಫಾರೂಕ್? ಏನಾಯ್ತು ಅಕ್ಕ ಅಕ್ಕ ಏನ್ ಅಕ್ಕ ಪಾರು? ಪಾರು ಅಪ್ಪ, ಅಳ್ಬೇಡ ಅಪ್ಪ. ಪಾರು ಪಾರು, ಯಾಕಮ್ಮ ಹಿಂಗ್ ಮಾಡ್ಬಿಟ್ಟೆ? ಎಲ್ಲಿ ಅಂತ ಹುಡುಕ್ಲಮ್ಮ ನಾನೀಗ? ಅಪ್ಪ ಹೆದರ್ಕೋಬೇಡ ಅಪ್ಪ, ನಂಗೂ ಭಯ ಆಗುತ್ತಪ್ಪ. ಗಣೇಶ, ಪಾರ್ವತಿ, ಪಾರು ತಪ್ಪು ಮಾಡ್ಬಿಟ್ಟೆ, ನಾ ತಪ್ಪು ಮಾಡ್ಬಿಟ್ಟೆ. ಪಾರು. ಸಾರಥಿ, ಏನಾಯ್ತು? ಅಪ್ಪ, ನನ್ನ ಕ್ಷಮಿಸ್ಬಿಡು. ಆದರೆ ಒಂದೇ ಒಂದು ವಿಷಯ, ಅಮ್ಮನೂ ನನ್ನ ಹೊಡಿತಿದ್ಲು. ಆದರೆ ಯಾಕೆ ಏನು ಅಂತ ಹಿಂದೆ ಮುಂದೆ ವಿಚಾರಿಸಿ ನನ್ನ ತಪ್ಪಿದ್ರೆ ಹೊಡಿತಿದ್ಲು. ಆದರೆ ನೀನು ನನ್ನ ತಪ್ಪಿಲ್ಲ ಅಂತ ಹೇಳಿದ್ರು ಅದನ್ನು ಕೇಳೋ ತಾಳ್ಮೆ ಇಲ್ಲದೆ ಕೋಪದಿಂದ ನನ್ನ ಹೊಡೆದು ಹೊರಟೋದೆ. ನಾನು ನಿನ್ನ ಪಾಲ್ಗೆ ಸತ್ತಾಗೆ ಅಂದಮೇಲೆ ಇಲ್ಲಿದ್ದು ಏನು ಪ್ರಯೋಜನ ಅಪ್ಪ? ನಾನು ಮನೆ ಬಿಟ್ಟು ಹೋಗ್ತೀನಿ. ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ನನಗೇನು ಗೊತ್ತಿಲ್ಲ. ಆದರೆ ನಿನ್ನ ಕಣ್ಣಿಗಂತೂ ಇನ್ನು ಮುಂದೆ ಕಾಣಿಸ್ಕೊಳ್ಳಲ್ಲ ಅಪ್ಪ. ಸಾರಥಿ, ನೀವು ಅಳ್ಬೇಡಿ. ಎದ್ದೇಳಿ 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 ಮೇಲೆ. ನೀವು ಸಮಾಧಾನವಾಗಿರಿ. ಪಾರ್ವತಿಗೆ ಏನೂ ಆಗಿರಲ್ಲ, ಅವಳ ನಾನು ಹುಡ್ಕೊಂಡ್ಬರ್ತೀನಿ. ಎಲ್ಲಿ ಹುಡುಕ್ತೀರಿ ಯಜಮಾನ್ರೆ? ನೀವೇನು ಹೆದರ್ಕೊಂಬೇಡಿ. ತಗೊಳ್ಳಿ, ಕೀ ಕುಡಿ ಸಾರಥಿ. ಬರ್ತೀನಿ. ಹನುಮಂತು, ಅಮ್ಮವ್ರು ಕರೀತಾ ಇದ್ದಾರೆ. ಅಮ್ಮ. ಹನುಮಂತು, ನಾನು ಹೇಳಿದ್ದೇನು, ಇಲ್ಲಿ ನಡೀತಾ ಇರೋದೇನು? ನಿನ್ನ ಮಗಳಿಗೆ ನಾನು ಹಾಕಿದ ಕಟ್ಟುಪಾಡಿನ ಪ್ರಕಾರನೇ ಇರಬೇಕು ಅಂತ ಹೇಳಬೇಕಾಗಿತ್ತು ತಾನೇ? ನಿನ್ನ ಮೇಲಿನ ವಿಶ್ವಾಸದಿಂದ ಮನೆ ಬರ್ಕೊಟ್ಟೆ. ನನ್ನ ನಂಬಿಕೆನ ಮೀರಿ ನೀವೆಲ್ಲ ನಡ್ಕೋತಾ ಇದ್ದೀರಿ ಅಂದ್ರೆ ಹೇಗೆ? ಅವಳು ಈ ಮನೆ ಒಳಗಡೆ ಬರಬಾರ್ದು ಅಂತ ಹೇಳಿದ್ದೆ ಅಲ್ವಾ? ನನ್ನ ಮಾತನ್ನ ಮೀರಿ ಔಟ್ ಹೌಸ್ನಲ್ಲಿ ಇರಬೇಕಾದವಳು ಮನೆ ಒಳಗೆ ಬಂದು ಅಡಿಗೆನೂ ಮಾಡಿದಾಳೆ. ಅವಳೇನು ಇಲ್ಲೇ ಇರಬೇಕು ಅನ್ಕೊಂಡಿದ್ದಾಳೋ, ಹೋಗ್ಬೇಕು ಅನ್ಕೊಂಡಿದ್ದಾಳೋ? ಹೋದ್ಲು ಅಮ್ಮನವ್ರೆ. ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟು ಹೋದ್ಲು.
ಏನು ನಿನ್ನ ಮಗಳು ಹೊರಟೋದ್ಲಾ? ಹೌದಮ್ಮ. ಅಮ್ಮ ಅವ್ರ ಮಾತು ಮೀರಿ ಈ ಮನೆ ಒಳಗಡೆ ಯಾಕೆ ಕಾಲಿಟ್ಟೆ ಅಂತ ನಾನು ಕೈ ಮಾಡಿದೆ. ಅದೇ ದೊಡ್ಡ ತಪ್ಪಾಗೋಯ್ತು, ನಮ್ಮನ್ನೆಲ್ಲ ಬಿಟ್ಟು. ಛೇ 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 ಛೇ, ಒಂಟಿ ಹುಡುಗಿ, ಅದು ರಾತ್ರಿ ಹೊತ್ತು. ದೇವ್ರೇ ಕಾಪಾಡಬೇಕು. ಅಯ್ಯೋ ಅಂಬರೇ, ಪಾರು ನನ್ನ ಮನೆ ದೀಪ ಅದೇ ಆರೋದ್ರೆ ನಾವ್ಯಾರು ಉಳಿಯಲ್ಲ ಅಮ್ಮರೇ. ಪಾರು, ಅಯ್ಯೋ ಅದಕ್ಕೆ ಇಷ್ಟೊಂದು ಯೋಚನೆ ಮಾಡಬೇಕು? ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ರೆ 10 ನಿಮಿಷದಲ್ಲಿ ಹುಡ್ಕೊಂಬಂದು ಕೊಡ್ತಾರಪ್ಪ. ವಯಸ್ಸಿಗೆ ಬಂದಿರೋ ಹುಡುಗಿ ಮನೆಯಿಂದ ಹೋಗಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಹೌದಾ ಅಕ್ಕ? ನೀವು ಹೇಳ್ತಿದ್ದೀರಾ ಅಂದಮೇಲೆ ಅದು ಸರಿನೇ ಬಿಡಿ. ಹಾಗಂತ ಏನು ಮಾಡದೆ ಕೂರಕ್ಕೂ ಆಗಲ್ಲ. ಅಮ್ಮ, ಪಾರುನ್ ಹುಡ್ಕೊಂಡು ಬರ್ತೀನಿ ಅಂತ ಆದಿತ್ಯ ಸರ್ ಹೋಗಿದ್ದಾರೆ. ಏನಾಗಿದೆಯೋ ಏನೋ. ಆಹಾ, ಆದಿತ್ಯನೇ ಬಂದು ಬಲೆ ಒಳಗೆ ಬಿದ್ದಿದ್ದಾನೆ. ಇದನ್ನಿಟ್ಕೊಂಡು ಆಟ ಆಡಬೇಕು. ಆದಿತ್ಯ ಹೋದ್ನಾ? ಹೌದಮ್ಮರೆ, ಹೌದಮ್ಮರೆ. ಎಲ್ಲಿದ್ದಾಳೋ, ಏನು ಕತೆನೋ, ಏನು ಮಾಡ್ಕೊಂಡಿದ್ದಾಳೋ, ನಾನು ಹೋಗಿ ಹುಡುಕ್ತೀನಿ. ಜಯ, ಮ್ಯಾಮ್. ಆದಿತ್ಯಂಗೆ ಫೋನ್ ಮಾಡು. ಓಕೆ ಮ್ಯಾಮ್. ಮ್ಯಾಮ್, ನಾಟ್ ರೀಚಬಲ್ ಇದೆ ಮ್ಯಾಮ್. ಹಲೋ ಹಲೋ, ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಬಗ್ಗೆ ನಾನೊಂದು ಬಿಸಿ ಬಿಸಿ ಸುದ್ದಿ ಹೇಳ್ತೀನಿ. ಹೆಡ್ಲೈನ್ಸ್ ಅಲ್ಲಿ ಹಾಕ್ತೀರಾ? ಯಾರೇ ಮಾತಾಡ್ತಿರೋದು? ಅಯ್ಯೋ, ನಾನು ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನ್ ಸುದ್ದಿ ಹೇಳ್ತೀನಿ ಅನ್ನೋದು ಇಂಪಾರ್ಟೆಂಟು. ಏನು ವಿಷಯ? ಅಖಿಲಾಂಡೇಶ್ವರಿ ಅವ್ರ ದೊಡ್ಡ ಮಗ ಆದಿತ್ಯ, ಅವ್ರ ಡ್ರೈವರ್ ಮಗಳು ಇಬ್ರು ಎಸ್ಕೇಪು. ವಾಟ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಫಾರ್ ದ ನ್ಯೂಸ್. ಹಲೋ ಸುಮಾ, ಪ್ರಿಂಟಿಗೆ ಫೈನಲ್ ಡ್ರಾಫ್ಟ್ಸ್ ಆಯ್ತಾ? ವೆರಿ ಗುಡ್, ಸೂಪರ್ ನ್ಯೂಸ್ ಸಿಕ್ಕಿದೆ. ಐ ಆಮ್ ಕಮಿಂಗ್. ಅಖಿಲ, ಇನ್ ಮುಂದೆ ನಿನ್ ಬದುಕು ವಿಲ ವಿಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.